ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ಮಾಡುವಂತಹ ಯೋಜನೆಯನ್ನ ಈಗಾಗಲೇ ಯಶಸ್ವಿಯಾಗಿ ಜಾರಿಗೊಳಿಸ್ತಾ ಇರುವಂತಹ ಕೇಂದ್ರ ಸರ್ಕಾರ ಮುಂದಿನ ಹೆಜ್ಜೆಯಾಗಿ ಈಗ ಡೀಸೆಲ್ ಐಸೋಬ್ಯೂಟನಾಲ್ ಮಿಶ್ರಣ ಮಾಡೋದನ್ನ ಕಡ್ಡಾಯಗೊಳಿಸೋದಕ್ಕೆ ಚಿಂತನೆ ಮಾಡ್ತಾ ಇದೆ. ಇದು ಯಾವ ರೀತಿಯಲ್ಲಿ ಸಹಕಾರಿಯಾಗುತ್ತೆ, ಎಷ್ಟು ಉಳಿತಾಯ ಆಗುತ್ತೆ, ಆರ್ಥಿಕವಾಗಿ ಪ್ರಾಕೃತಿಕವಾಗಿ ಏನೆಲ್ಲ ಸಹಾಯಕ ಅನ್ನೋದನ್ನ ನೋಡ್ತಾ ಹೋಗೋಣ. ಡೀಸೆಲ್ ಐಸೋಬ್ಯೂಟನಾಲ್ ಮಿಶ್ರಣ ಕಡ್ಡಾಯಗೊಳಿಸುವಂತಹ ಕೇಂದ್ರ ಸರ್ಕಾರದ ಚಿಂತನೆ ಭಾರತದ ಇಂಧನ ಸ್ವಾವಲಂಬನೆಯ ಕನಸಿಗೆ ಜೀವ ನೀಡುವಂತಹ ಮತ್ತೊಂದು ಆಶಾದಾಯಕ ಹೆಜ್ಜೆ. ಹಾಗಿದ್ರೆ ಏನಿದು ಐಸೋಬ್ಯೂಟನಾಲ್? 4 ಕಾರ್ಬನ್ ಪರಮಾಣುಗಳನ್ನು ಹೊಂದಿರುವಂತಹ ಒಂದು ಪ್ರಮುಖ ಆಲ್ಕೋಹಾಲ್ಗೆ ಐಸೋಬ್ಯೂಟನಾಲ್ ಅಂತ ಹೇಳ್ತಾರೆ. ಅದನ್ನು ಕೂಡ ಎಥೆನಾಲ್ನಂತೆ ಜೈವಿಕ ಮೂಲಗಳಿಂದಲೇ, ಅಂದರೆ ಕಬ್ಬಿನ ಸಿಪ್ಪೆ ಇರ್ಬೋದು, ಜೋಳ, ಕೃಷಿ ತ್ಯಾಜ್ಯ, ಈ ಥರ ಜೈವಿಕ ಇತರ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಉತ್ಪಾದಿಸಲಾಗುತ್ತೆ. ದ್ವಿತೀಯ ಪೀಳಿಗೆಯ ಜೈವಿಕ ಇಂಧನ, ಅಂದರೆ ಸೆಕೆಂಡ್ ಜನರೇಷನ್ ಬಯೋಫ್ಯೂಯಲ್ ಎನ್ನುವಂತಹ ಹೆಸರು ಕೂಡ ಇದಕ್ಕಿದೆ. ಎಥೆನಾಲ್ಗೆ ಹೋಲಿಸಿದ್ರೆ ಐಸೋಬ್ಯೂಟನಾಲ್ ಹೆಚ್ಚಿನ ಇಂಧನ ಸಾಂದ್ರತೆ ಮತ್ತು ಕಡಿಮೆ ತೇವಾಂಶವನ್ನು ಹೀರ್ಕೊಳ್ಳುವಂತಹ ಗುಣ ಹೊಂದಿದೆ. ಹೀಗಾಗಿ ಇದನ್ನ ಡೀಸೆಲ್ ಜೊತೆ ಸುಲಭವಾಗಿ ಮಿಶ್ರಣ ಮಾಡಬಹುದು. ಹಾಗಾಗಿ ಇಂಥದ್ದೊಂದು ಚಿಂತನೆ, ಇದು ಎಂಜಿನ್ಗಳ ದಕ್ಷತೆ ಕಾಯ್ದುಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಅಂತಾರೆ ವಿಜ್ಞಾನಿಗಳು. ಇನ್ನು ಎಥೆನಾಲ್ ನೀರನ್ನ ಬೇಗನೆ ಹೀರ್ಕೊಳ್ಳೋದ್ರಿಂದ ಅದನ್ನ ಹೆಚ್ಚು ದಿನಗಳ ಕಾಲ ಇಡೋದಕ್ಕಾಗಲ್ಲ. ಆದರೆ ಐಸೋಬ್ಯೂಟನಾಲ್ ನೀರಿನೊಂದಿಗೆ ಬೆರೆಯದ ಗುಣ, ಹೈಡ್ರೋಫೋಬಿಕ್. ಹೀಗಾಗಿ ಇದನ್ನ ವರ್ಷಗಟ್ಟಲೆ ಶೇಖರಿಸಿಟ್ರೂ ಕೂಡ ಇಂಧನದ ಗುಣಮಟ್ಟ ಕೆಡೋದೇ ಇಲ್ಲ. ಈ ಐಸೋಬ್ಯೂಟನಾಲ್ ಅನ್ನ ರಾಸಾಯನಿಕ ಪ್ರಕ್ರಿಯೆ ಮೂಲಕ ಬಯೋಜೆಟ್ ಫ್ಯೂಲ್ ಆಗಿ ಸುಲಭವಾಗಿ ಪರಿವರ್ತಿಸಬಹುದು. ಭವಿಷ್ಯದಲ್ಲಿ ಇದು ವಿಮಾನಯಾನ ವಲಯದಲ್ಲೂ ಕೂಡ ಇಂಧನವನ್ನು ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಭಾರತದಲ್ಲಿ ಬಳಕೆಯಾಗುವಂಥ ಒಟ್ಟು ಸಾರಿಗೆ ಇಂಧನದಲ್ಲಿ ಡೀಸೆಲ್ನ ಪಾಲಿದೆಯಲ್ಲ, ಅದು ಸಿಂಹ ಪಾಲು. ಟ್ರ್ಯಾಕ್ಟರ್ ಮತ್ತಿತರ ಕೃಷಿ ಉಪಕರಣ, ಸರಕು ಸಾಗಣೆ ಲಾರಿ, ಬಸ್ಗಳು, ರೈಲ್ವೆ ಪ್ರಮುಖವಾಗಿ ಡೀಸೆಲನ್ನೇ ಅವಲಂಬಿಸಿವೆ. ಹೀಗಾಗಿ ಡೀಸೆಲ್ ಬಳಕೆಯನ್ನು ಪರಿಸರ ಸ್ನೇಹಿಯಾಗಿಸೋದು ಕೇಂದ್ರ ಸರ್ಕಾರದ ಉದ್ದೇಶ ಆಗಿರೋದು. ಜಗತ್ತಿನ ಅತಿ ಹೆಚ್ಚು ಇಂಧನ ಬಳಕೆ ಮಾಡುವ ದೇಶಗಳಲ್ಲೂ ಕೂಡ ಭಾರತ ಒಂದಾಗಿದೆ. ಹೆಚ್ಚುತ್ತಾ ಇರುವಂತಹ ವಾಹನಗಳ ಸಂಖ್ಯೆ ಮತ್ತು ಕೈಗಾರಿಕೀಕರಣದಿಂದಾಗಿ ಕಚ್ಚಾ ತೈಲದ ಆಮದು ದೇಶದ ಬೊಕ್ಕಸಕ್ಕೆ ದೊಡ್ಡ ಹೊರೆಯಾಗಿದೆ. ಹಾಗಾಗಿ ಕೂಡ ಇದು ಬಹಳ ದೊಡ್ಡದಾದಂಥ ಒಂದು ದೊಡ್ಡ ಕೊಡುಗೆಯನ್ನು ನಮ್ಮ ದೇಶಕ್ಕೆ ಕೊಡುತ್ತೆ. ಪಳೆಯುಳಿಕೆ ಇಂಧನ ಇದೆಯಲ್ಲ, ಫಾಸಿಲ್ ಫ್ಯೂಲ್ಸ್, ಅದರಿಂದ ಆಗುವಂತಹ ವಾಯು ಮಾಲಿನ್ಯ, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆ, ಜಾಗತಿಕ ತಾಪಮಾನ ಏರಿಕೆ ಕಾರಣ ಆಗ್ತಾ ಇದೆ. ಈ ಸವಾಲನ್ನು ಎದುರಿಸೋದಕ್ಕೆ ಕೂಡ ಕೇಂದ್ರ ಸರ್ಕಾರ ಈ ಮಹತ್ವಾಕಾಂಕ್ಷಿ ಯೋಜನೆಗೆ ಕೈ ಹಾಕ್ತಾ ಇದೆ. ಇದರಿಂದ ತೈಲ ಆಮದು ಕಡಿಮೆ ಆಗೋದಷ್ಟೇ ಅಲ್ಲ, ಪರಿಸರ ಮಾಲಿನ್ಯದ ವಿರುದ್ಧ ಹೋರಾಟ ಇದೆಯಲ್ಲ, ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ನಿಲ್ಲಿಸುತ್ತೆ. ತಾಂತ್ರಿಕ ಸವಾಲನ್ನು ಸಮರ್ಥವಾಗಿ ನಿಭಾಯಿಸ್ಬಿಟ್ರೆ, ವ್ಯವಸ್ಥಿತವಾಗಿ ಇದನ್ನು ಜಾರಿಗೊಳಿಸ್ಬಿಟ್ರೆ, ಈ ಯೋಜನೆ ದೇಶದ ಆರ್ಥಿಕತೆ, ಪರಿಸರ ಮತ್ತು ಕೃಷಿ ಈ 3 ವಲಯಕ್ಕೂ, ಅಂದರೆ ಒಂದು ರೀತಿ ತ್ರಿವೇಣಿ ಸಂಗಮದಂತೆ ಕೆಲಸ ಮಾಡಿ ಲಾಭ ತಂದುಕೊಡಬಲ್ಲದು. ಆದರೆ ಇದು ಎಷ್ಟು ಲಾಭದಾಯಕನೋ ಸವಾಲಿಲ್ವಾ? ಅಫ್ಕೋರ್ಸ್ ಇದೆ. ಪ್ರಮುಖ ಸವಾಲುಗಳು ಏನು ಅಂತ ನೋಡ್ತಾ ಹೋದರೆ, ಈ ಯೋಜನೆ ಆಕರ್ಷಕವಾಗಿದೆ, ಅಟ್ರಾಕ್ಟಿವ್ ಆಗಿದೆ. ಆದರೆ ಇದನ್ನು ತಳಮಟ್ಟದಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ಕೆಲವು ಸವಾಲುಗಳನ್ನು ಎದುರಿಸಬೇಕಾಗತ್ತೆ. ಏನದು? ಐಸೋಬ್ಯೂಟನಾಲ್ ಉತ್ಪಾದನಾ ತಂತ್ರಜ್ಞಾನ ಎಥೆನಾಲ್ಗಿಂತ ಸ್ವಲ್ಪ ದುಬಾರಿ. ಹಾಗಾಗಿ ಕಮರ್ಷಿಯಲ್ ಆಗಿ ಇದನ್ನು ನೋಡ್ತಾ ಹೋದರೆ ದೊಡ್ಡ ಪ್ರಮಾಣದಲ್ಲಿ ಇದನ್ನು ಉತ್ಪಾದನೆ ಮಾಡೋದು ತಂತ್ರಜ್ಞಾನದ ಸುಧಾರಣೆಯ ಅಗತ್ಯತೆಯನ್ನು ಪಡಿಬೇಕಾಗತ್ತೆ. ಕಚ್ಚಾ ವಸ್ತುವಿನ ನಿರಂತರ ಪೂರೈಕೆ ಬೇಕು. ವರ್ಷದ ಎಲ್ಲ ದಿನದಲ್ಲೂ ಈ ಜೈವಿಕ ತ್ಯಾಜ್ಯ, ಕೃಷಿ ಉತ್ಪನ್ನ ಒಂದೇ ಪ್ರಮಾಣದಲ್ಲಿ ಲಭ್ಯ ಇರೋದನ್ನು ಖಚಿತಪಡಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಅದರ ಸರ್ಕ್ಯುಲೇಷನ್, ಪೂರೈಕೆ ಸರಪಳಿ ಏನಿದೆ ಅದು ಬಲವಾಗಿರಬೇಕು, ಅದಕ್ಕೊಂದು ವ್ಯವಸ್ಥೆ ಬೇಕು. ತೈಲ ಕಂಪನಿಗಳು ಕೂಡ ಸಿದ್ಧತೆ ಮಾಡಿಕೊಳ್ಬೇಕಾಗಿದೆ. ದೇಶದ ಪ್ರಮುಖ ತೈಲ ಮಾರುಕಟ್ಟೆ ಕಂಪನಿಗಳಾದಂತಹ IOCL, BPCL, HPCL ತಮ್ಮ ಸಂಗ್ರಹಣಾ ಗೋದಾಮು ಮತ್ತು ಬ್ಲೆಂಡಿಂಗ್ ಘಟಕ ಏನಿದೆ, ಮಿಶ್ರಣ ಘಟಕ, ಅದನ್ನು ಆಧುನೀಕರಿಸಬೇಕಾಗತ್ತೆ. ಅಡ್ವಾನ್ಸ್ ಟೆಕ್ನಾಲಜಿ ಬೇಕು. ಗ್ರಾಹಕರಿಗೆ ಹೊರೆಯಾಗಬಾರ್ದು ಮತ್ತು ಉತ್ಪಾದಕರಿಗೂ ನಷ್ಟ ಆಗಬಾರ್ದು. ಐಸೋಬ್ಯೂಟನಾಲ್ ಮಿಶ್ರಿತ ಡೀಸೆಲ್ ಬೆಲೆಯನ್ನು ನಿಯಂತ್ರಿಸೋದಿದೆಯಲ್ಲ, ಅದು ಕೂಡ ಸರ್ಕಾರಕ್ಕೆ ಸವಾಲಿನ ಕೆಲಸವಾಗುತ್ತೆ. ಈ ಸವಾಲನ್ನೆಲ್ಲವನ್ನ ಮೆಟ್ಟಿ ನಿಂತರೆ ಈಗ ಎಥೆನಾಲ್ನಂತೆ ಈಗ ಡೀಸೆಲ್ ಬಳಕೆಯಲ್ಲೂ ಕೂಡ ಪರಿಸರ ಸ್ನೇಹಿಯಾದಂಥ ಒಂದು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಕೇಂದ್ರ ಮುಂದಾಗ್ತಾ ಇದೆ. ಆ ಯೋಜನೆ ಯಶಸ್ವಿಯಾಗಲಿ ಅನ್ನುವಂಥದ್ದು ಎಲ್ಲರ ಆಶಯ. ನಮಸ್ಕಾರ.